ಈ ಮುಂದುವರೆದ ಭಾಗವು ಕೂಡ ದುಶ್ಯಾಸನನನ್ನ ಕುರಿತು ಹೇಳುವಂತಹ ಮಾತುಗಳೇ. ದುಶ್ಯಾಸನನ ಕುರಿತು ದುರ್ಯೋಧನ ಹೇಳುವಂತಹ ಮಾತುಗಳು. ದುಶ್ಯಾಸನ ಮತ್ತು ದುರ್ಯೋಧನನ ನಡುವೆ ಯಾವ ರೀತಿಯ ಸಂಬಂಧವಿತ್ತು, ಯಾವ ರೀತಿಯ ಪ್ರೀತಿ ಇತ್ತು, ಯಾವ ರೀತಿಯ ಗೆಳೆತನವಿತ್ತು ಅನ್ನುವುದನ್ನ ದುರ್ಯೋಧನ ಈ ಭಾಗದಲ್ಲಿ ಹೇಳ್ತಾ ಹೋಗ್ತಾನೆ. ಹೀಗೆ ಈಗ ಕೇಳಿಸ್ಕೊಳ್ಳಿ, ಪದ್ಯವನ್ನು ನೋಡ್ಕೊಳ್ಳಿ. ಜನನಿ ಸ್ತನ್ಯಮನ್ ಉಂಡೆನಾಂ ಉಂಡೆನ್ ಆಂ ಬಳಿಕೆನಿ. ಜನನಿ ಸ್ತನ್ಯಮನ್ ಉಂಡೆನಾಂ ಬಳಿಕೆನಿ. ಸೋಮಾಮೃತಂ ದಿವ್ಯ ಭೋಜನಂ ಎಂಬಿಂತಿವನ್ ಉಂಡೆನಾಂ ಬಳಿಕೆನಿ. ಸೋಮಾಮೃತಂ ದಿವ್ಯ ಭೋಜನಂ ಎಂಬಿಂತಿವನ್ ಉಂಡೆನಾಂ ಬಳಿಕೆನಿ. ಬಾಲತ್ವದಿಂದೆಲ್ಲಿಯೂ ವಿನಯೋಲಂಗಂ ಆದುದಿಲ್ಲ. ಬಾಲತ್ವದಿಂದೆಲ್ಲಿಯೂ ವಿನಯೋಲಂಗಂ ಆದುದಿಲ್ಲ. ಮರಣಕ್ಕೆನ್ನಿಂದೆ ನೀ ಮುಂಚಿದೈ, ಮರಣಕ್ಕೆನ್ನಿಂದೆ ನೀ ಮುಂಚಿದೈ. ಮೊನೆಯೋಳ್ ಸೂಳ್, ಮೊನೆಯೋಳ್ ಸೂಳ್ ತಡಮಾಯ್ತಿದು. ಮೊನೆಯೋಳ್ ಸೂಳ್ ತಡಮಾಯ್ತಿದು. ಒಂದೆಡೆಯೊಳಂ ಆವತ್ಸ ದುಶ್ಯಾಸನ, ಒಂದೆಡೆಯೊಳಂ ಆವತ್ಸ ದುಶ್ಯಾಸನ. ಈ ಪದ್ಯ ಭಾಗವನ್ನ ನಾನು 5 ಭಾಗಗಳಾಗಿ ವಿಭಾಗ ಮಾಡ್ಕೊಳ್ತೇನೆ. 5 ಭಾಗಗಳಾಗಿ ಅಂದ್ರೆ 5 ವಾಕ್ಯಗಳಾಗಿ ವಿಭಾಗವನ್ನು ಮಾಡ್ಕೊಳ್ತೇನೆ. ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಒಂದೊಂದಾಗಿ ಪುಸ್ತಕವನ್ನು ನೋಡ್ಕೊಳ್ಬೇಕು. ಜನನಿ ಸ್ತನ್ಯಮನ್ ಉಂಡೆನಾಂ ಬಳಿಕೆನಿ. ಇಲ್ಲಿ ದುರ್ಯೋಧನ ದುಶ್ಯಾಸನನನ್ನ ಕುರಿತು ಈ ಮಾತುಗಳನ್ನ ಹೇಳ್ತಾ ಇದ್ದಾನೆ. ಈಗ ಜನನಿ, ಜನನಿ ಅಂದ್ರೆ ಯಾರು? ತಾಯಿ. ಗುಡ್. ತಾಯಿಗೆ ಬೇರೆ ಬೇರೆ ಪದಗಳೇನಿದ್ದಾವೆ? ಓಕೆ. ಅಮ್ಮ, ಮಾತೆ, ತಾಯಿ, ಅವ್ವ, ಆಮೇಲೆ ಮಾತೃ ಅಲ್ವಾ? ನೋಡಿ, ಈ ಎಲ್ಲ ಪದಗಳನ್ನು ನಾವು ತಾಯಿಗೆ ಹೇಳ್ತೇವೆ. ಈ ಎಲ್ಲ ಪದಗಳು ಒಂದೇ ಅರ್ಥವನ್ನ ಕೊಡ್ತವೆ. ಹಾಗಾಗಿ ಇವುಗಳನ್ನು ನಾವು ಸಮಾನಾರ್ಥಕ ಪದಗಳು ಅಂತ ಕರಿತೇವೆ. ಓಕೆ. ಜನನಿ ಅಂದ್ರೆ ತಾಯಿ. ಸ್ತನ್ಯ, ಸ್ತನ್ಯ, ಸ್ತನ್ಯಮನ್. ಸ್ತನ್ಯಮನ್ ಅಂದ್ರೆ ಸ್ತನ್ಯವನ್ನು. ಸ್ತನ್ಯ ಸ್ತನ. ಸ್ತನ ಅಂದ್ರೆ ಎದೆ ಅಂತ ಅರ್ಥ. ಸ್ತನ ಅಂದ್ರೆ ಎದೆ ಅಂತ ಅರ್ಥ. ಎದೆಯಲ್ಲಿ ಬರುವುದು ಏನು? ಹಾಲು. ತಾಯಿಯ ಸ್ತನ್ಯಮನ್, ಎದೆಯ ಹಾಲನ್ನು. ತಾಯಿಯ ಎದೆಯ ಹಾಲನ್ನು ಉಂಡೆನಾಂ, ಉಂಡೆನ್ ಆಂ. ಉಂಡೆನ್ ಆಂ. ಆಂ ಅಂದ್ರೆ ನಾನು, ಉಂಡವನು ನಾನು ಅಂದ್ರೆ ಇದೊಂದು ಪದ ಸೇರಿಸ್ಕೋಬೇಕು. ಮೊದಲು ಉಂಡವನು ನಾನು. ಜನನಿ ಸ್ತನ್ಯಮನ್ ಉಂಡೆನಾಂ. ತಾಯಿಯ ಎದೆಯ ಹಾಲನ್ನು ಮೊದಲು ಉಂಡವನು ನಾನು. ಬಳಿಕೆ ನೀಂ, ಬಳಿಕೆ ನೀಂ. ಬಳಿಕೆ ಬಳಿಕ. ಬಳಿಕ ಅಂದ್ರೆ
ನನ್ನ ಜೊತೆಲಿ ಮಾತನಾಡಬೇಕು, ಅವಾಗಲೇ ನೀವು ನನಗೆ ಅಲರ್ಟ್ ಆಗಿದ್ದೀರಿ ಅಂತ ಗೊತ್ತಾಗೋದು. ಬಳಿಕೆ, ಬಳಿಕ, ಬಳಿಕ ಅಂದ್ರೆ ನಂತರ, ನೀನು, ನಂತರ ನೀನು. ಮತ್ತೊಮ್ಮೆ, ಜನನಿ ಸ್ತನ್ಯಮನ್, ತಾಯಿಯ ಎದೆಯ ಹಾಲನ್ನು ಉಂಡೆನ, ಮೊದಲು ಉಂಡವನು ನಾನು. ಅಂದ್ರೆ ನಾನು, ಬಳಿಕೆ ನೀನು, ನಂತರ ನೀನು. ತಾಯಿಯ ಎದೆಯ ಹಾಲನ್ನು ಮೊದಲು ಉಂಡವನು ನಾನು, ನಂತರ ನೀನು. ಇದು ಮೊದಲ ವಾಕ್ಯ. ನೆಕ್ಸ್ಟ್ ಎರಡನೇ ವಾಕ್ಯ, ಸೋಮಾಮೃತಂ ದಿವ್ಯ ಭೋಜನಂ ಎಂಬಿಂದಿವನ್ ಉಂಡೆನಾಂ, ಬಳಿಕೆ ನೀಂ. ಸೋಮಾಮೃತಂ, ಸೋಮ ಅಮೃತ. ಅಮೃತ ಅನ್ನುವುದು ಒಂದು ಪಾನೀಯ ಅಲ್ವಾ, ರಸ. ಅದನ್ನು ನಾವು ಸೋಮರಸ ಅಂತ ಕರೀತೇವೆ. ಸೋಮರಸವನ್ನು ಸೋಮರಸ ಅಂದ್ರೆ ಬಹಳ ಹಿಂದಿನ ಕಾಲದಲ್ಲಿ ಇದ್ದಂತಹ, ಸೇವಿಸುತ್ತಿದ್ದಂತಹ ಒಂದು ಸಿಹಿಯಾದಂತಹ ರಸ. ಅವತ್ತಿನ ಕಾಲದಲ್ಲಿ ಇದ್ದಂಥವು ಎರಡೇ ರೀತಿಯ ಪಾನೀಯಗಳು, ಒಂದು ಸೋಮರಸ, ಇನ್ನೊಂದು ರಾಮರಸ ಅಂತ. ರಾಮರಸ ಮತ್ತು ಬರುವ ಪಾನೀಯ, ಡ್ರಿಂಕ್ಸ್ ಅಂತಲ್ಲ, ಅದು ಮತ್ತು ಬರುವ ಪಾನೀಯ. ಸೋಮರಸ ಅಂದ್ರೆ ಸಿಹಿಯಾದ ಪಾನೀಯ, ರಸ. ಇಲ್ಲಿ ಇವನು ಹೇಳ್ತಾ ಇರೋದು ಯಾವುದು? ಸೋಮರಸ. ಸೋಮರಸವನ್ನು ದಿವ್ಯ ಭೋಜನಂ, ದಿವ್ಯ ಭೋಜನ. ದಿವ್ಯ ಅಂದ್ರೆ ಶ್ರೇಷ್ಠ, ದಿವ್ಯ ಅಂತ ಹೇಳಿದ್ರೆ ಶ್ರೇಷ್ಠ. ಭೋಜನ ಅಂದ್ರೆ ಆಹಾರ, ಆಹಾರ. ಭೋಜನ ಊಟ, ಊಟಕ್ಕೆ ಇರುವ ಮತ್ತೊಂದು ಪದ ಆಹಾರ. ದಿವ್ಯ ಭೋಜನ ಅಂದ್ರೆ ಶ್ರೇಷ್ಠವಾದ ಆಹಾರ. ಎಂಬಿಂತಿವನ್, ಎಂಬಿಂತಿವನ್, ಎಂಬ ಇಂತಿವನ್, ಇವುಗಳನ್ನ ಸೋಮರಸ ಹಾಗೂ ಶ್ರೇಷ್ಠವಾದ ಆಹಾರ ಎಂಬ ಇವುಗಳನ್ನ, ಎಂಬ ಇಂತಿವನ್, ಇಂತಿವನ್ ಅಂದ್ರೆ ಇವುಗಳನ್ನ ಉಂಡೆನಾ, ಬಳಿಕೆ ನೀನು. ಮೊದಲು ಉಂಡವನು ನಾನು, ನಂತರ ನೀನು. ಮೊದಲನೇ ವಾಕ್ಯದಲ್ಲೇನು? ಜನನಿ ಸ್ತನ್ಯಮನ್ ಉಂಡೆನಾ, ಬಳಿಕೆ ನೀನು. ಜನನಿ ಅಂದ್ರೆ ತಾಯಿ, ತಾಯಿಯ ಸ್ತನ್ಯವನ್ನು, ಸ್ತನವನ್ನು, ಎದೆಯ ಹಾಲನ್ನು ಉಂಡೆನಾ, ಬಳಿಕೆ ನೀನು. ಮೊದಲು ಉಂಡವನು ನಾನು, ನಂತರ ನೀನು. ಎರಡನೇ ವಾಕ್ಯ, ಸೋಮಾಮೃತಂ, ಸೋಮರಸವನ್ನು ಮತ್ತು ದಿವ್ಯ ಭೋಜನ, ಶ್ರೇಷ್ಠವಾದ ಆಹಾರ. ಎಂಬಿಂತಿವನ್, ಎಂಬ ಇಂತಿವನ್, ಎಂಬ ಇವುಗಳನ್ನು ಉಂಡೆನ, ಬಳಿಕೆ ನೀನು. ಮೊದಲು ಉಂಡವನು ನಾನು, ನಂತರ ನೀನು. ಇಲ್ಲಿ ತಾಯಿಯ ಉದರದಿಂದ ಜನಿಸಿದವರಲ್ಲಿ ದುರ್ಯೋಧನ ಮೊದಲು, ಆನಂತರ ದುಶ್ಯಾಸನ ಹುಟ್ಟಿದವನು. ಹಾಗಾಗಿ ಸಹಜವಾಗಿಯೇ ಮೊದಲು ತಾಯಿಯ ಹಾಲನ್ನು ಸೇವನೆ ಮಾಡಿರುವವನು ಯಾರು? ದುರ್ಯೋಧನ. ದುರ್ಯೋಧನನ ನಂತರ ತಾಯಿಯ ಹಾಲನ್ನು ಕುಡಿದವನು ದುಶ್ಯಾಸನ. ಅದೇ ರೀತಿಯಲ್ಲಿ ಸೋಮರಸ ಹಾಗೂ ಶ್ರೇಷ್ಠವಾದ ಆಹಾರಗಳನ್ನು ಕೂಡ ದುರ್ಯೋಧನ ಮೊದಲು ಸೇವನೆ ಮಾಡ್ತಾ ಇದ್ದ. ದುರ್ಯೋಧನನು ಸೇವಿಸಿದ ನಂತರ ದುಶ್ಯಾಸನ ಸೇವನೆ ಮಾಡ್ತಾ ಇದ್ದ. ಯಾವತ್ತೂ ಕೂಡ ದುಶ್ಯಾಸನ ದುರ್ಯೋಧನನಿಗೆ ಮೊದಲು ಆಹಾರವನ್ನ, ಸೋಮರಸವನ್ನ
ಎಲ್ಲ ವಿಷಯಗಳಲ್ಲಿಯೂ ದುರ್ಯೋಧನನಿಗೆ ದುಶ್ಯಾಸನ ಮೊದಲ ಆದ್ಯತೆಯನ್ನ ಕೊಟ್ಟಿದ್ದ. ಅದನ್ನೇ ಇಲ್ಲಿ ದುರ್ಯೋಧನ ಹೇಳ್ಕೊಳ್ತಿದ್ದಾನೆ. ತಾಯಿಯ ಎದೆ ಹಾಲನ್ನ ಮೊದಲು ಉಂಡವನು ನಾನು, ಸೋಮರಸ ಮತ್ತು ಶ್ರೇಷ್ಠವಾದ ಆಹಾರ ಎಂಬ ಇವುಗಳನ್ನು ಮೊದಲು ಉಂಡವನು ನಾನು, ನಂತರ ಇದು ಎರಡನೇ ವಾಕ್ಯ. ನೆಕ್ಸ್ಟ್ ಮೂರನೇ ವಾಕ್ಯ. ಬಾಲತ್ವದಿಂದೆಲ್ಲಿಯೂ ವಿನಯೋಲಂಗಂ ಆದುದಿಲ್ಲ. ಬಾಲತ್ವದಿಂದ, ಬಾಲತ್ವದಿಂದ ಅಂದ್ರೆ ಬಾಲ್ಯದಿಂದ, ಚಿಕ್ಕಂದಿನಿಂದ, ಬಾಲ್ಯದಿಂದ ಅಥವಾ ಚಿಕ್ಕಂದಿನಿಂದ. ಎಲ್ಲಿಯೂ ಎಲ್ಲಿಯೂ ಬಾಲತ್ವದಿಂದ ಎಲ್ಲಿಯೂ, ಎಲ್ಲಿಯೂ ಅಂದ್ರೆ ಯಾವಾಗಲೂ ಅಥವಾ ಯಾವತ್ತೂ. ಬಾಲ್ಯದಿಂದ ಯಾವಾಗಲೂ ಯಾವತ್ತೂ ವಿನಯ ಉಲ್ಲಂಘಂ ಆದುದಿಲ್ಲ. ವಿನಯೋಲ್ಲಂಘಂ ಆದುದಿಲ್ಲ ಅಂತಿದ್ದೀರಾ, ಅದನ್ನು ಬಿಡಿಸ್ಕೊಂಡ್ರೆ ವಿನಯ ಉಲ್ಲಂಘಂ. ವಿನಯವು, ವಿಧೇಯತೆಯು ಉಲ್ಲಂಘಂ ಆದುದಿಲ್ಲ, ಉಲ್ಲಂಘನೆ ಆಗಿಲ್ಲ. ಉಲ್ಲಂಘನೆ ಅಂದ್ರೆ ತಪ್ಪಿ ನಡೆದಿಲ್ಲ ಅಂತ, ತಪ್ಪಿಲ್ಲ ಯಾವತ್ತೂ ಕೂಡ. ಬಾಲತ್ವದಿಂದೆಲ್ಲಿಯೂ ವಿನಯೋಲ್ಲಂಘಂ, ವಿನಯ ಉಲ್ಲಂಘಂ ಆಗುವುದಿಲ್ಲ. ಉಲ್ಲಂಘನೆ ಅಂದ್ರೆ ತಪ್ಪೋದು, ಇಲ್ಲಿ ತಪ್ಪೇ ನಡೆದಿಲ್ಲ. ಎಲ್ಲಾ ಸಂದರ್ಭಗಳಲ್ಲಿಯೂ ಮೊದಲ ಆದ್ಯತೆ ದುರ್ಯೋಧನನಿಗೆ. ಅದನ್ನೇ ಇಲ್ಲಿ ದುರ್ಯೋಧನ ಹೇಳ್ಕೊಳ್ತಿದ್ದಾನೆ. ಬಾಲತ್ವದಿಂದೆಲ್ಲಿಯೂ, ಬಾಲ್ಯದಿಂದ ಯಾವಾಗಲೂ ಯಾವತ್ತೂ ವಿನಯ, ಈ ವಿನಯವು, ಈ ವಿಧೇಯತೆಯು ಉಲ್ಲಂಘನೆ ಆಗಿಲ್ಲ, ಅಂದರೆ ತಪ್ಪಿ ನಡೆದಿಲ್ಲ. ಹೀಗೆ ಮೂರು ಅಂಶಗಳನ್ನ ಹೇಳಿದಂತಹ ದುರ್ಯೋಧನ ಮುಂದಕ್ಕೆ ಹೇಳ್ತಾನೆ. ಎಷ್ಟು ಚಂದವಾದ ಮಾತದು. ತಾಯಿಯ ಎದೆ ಹಾಲದ ಮೊದಲು ಉಂಡವನು ನಾನು, ಸೋಮರಸ ಮತ್ತು ಶ್ರೇಷ್ಠವಾದ ಆಹಾರ ಎಂಬ ಇವುಗಳನ್ನು ಮೊದಲು ಉಂಡವನು ನಾನು, ನಂತರ ನೀನು. ಬಾಲ್ಯದಿಂದ ಯಾವತ್ತೂ ಈ ವಿನಯವು ಉಲ್ಲಂಘನೆ ಆಗಿಲ್ಲ ಅಂತ ಹೇಳಿ ಮುಂದಕ್ಕೆ ಹೇಳ್ತಾನೆ. ಎಷ್ಟು ಚಂದವಾಗ್ತದೆ. ಆದರೆ ಮರಣಕ್ಕೆಂದಿಂದೆ ನೀ ಮುಂಚಿದೈ, ಮರಣಕ್ಕೆಂದಿಂದೆ ನೀ ಮುಂಚಿದೈ. ಮರಣದ ವಿಚಾರದಲ್ಲಿ ಏಕೆ ಮೊದಲು ಹೋದೆ? ಮರಣದ ವಿಚಾರದಲ್ಲಿ ಏಕೆ ನೀನು ಮೊದಲು ಹೋದೆ? ಮರಣಕ್ಕೆಂದಿಂದೆ ನೀ ಮುಂಚಿದೈ. ಮುಂಚೆ ಯಾಕೆ ಹೋದೆ? ಮರಣದ ವಿಚಾರದಲ್ಲಿ ನೀನೇನ್ ಮಾಡ್ಬೇಕಾಗಿತ್ತು? ನನಗೆ ನಾನ್ ಸಾಯೋದಕ್ಕೆ ಅವಕಾಶ ಕೊಡ್ಬೇಕಾಗಿತ್ತು. ನೀನು ನಾನು ಸತ್ತ ಮೇಲೆ ನೀನು ಸಾಯ್ಬೇಕಾಗಿತ್ತು. ಆದರೆ ಮರಣದ ವಿಚಾರದಲ್ಲಿ ಮಾತ್ರ ಏಕೆ ನೀನು ಮುಂಚೆ ಹೋದೆ? ಯಾಕೆ ನೀನು ಮೊದಲು ಹೋದೆ? ಇಲ್ಲಿ ದುಶ್ಯಾಸನನ್ನ ದುರ್ಯೋಧನ ಈ ರೀತಿಯ ಪ್ರಶ್ನೆಯನ್ನ ಕೇಳಿದ್ದಾನೆ. ಮರಣಕ್ಕೆಂದಿಂದೆ ನೀ ಮುಂಚಿದೈ, ಮರಣದ ವಿಚಾರದಲ್ಲಿ ನೀನು ಏಕೆ ಮೊದಲು ಹೋದೆ? ನಾಲ್ಕನೇ ವಾಕ್ಯ ಫಿನಿಶ್, ಮುಗಿತು. ಈಗ ಕೊನೆಯ ವಾಕ್ಯ, ಐದನೇ ವಾಕ್ಯ. ಇಲ್ಲೊಂದು ಎರಡು ಪದಗಳು ಬರ್ತವೆ ನೋಡಿ, ಒಂದು ಎರಡು ಪದಗಳು. ಒಂದು ಮೊನೆ. ಮೊನೆ, ಮೊನೆ ಅಂತ ಹೇಳಿದ್ರೆ ಯುದ್ಧ ಅಂತ ಅರ್ಥ. ಯುದ್ಧ ಅಂತ. ಈಗ ಯುದ್ಧ ಅನ್ನುವುದಕ್ಕೆ ಇರುವ ಬೇರೆ ಬೇರೆ ಪದಗಳು ಹೇಳಿ. ಕದನ, ಗುಡ್. ನೋಡಿ ಎಷ್ಟು ಒಳ್ಳೆ ಪದ. ಕಾಳಗ, ಗುಡ್. ಸಮರ, ಸಮರ, ಹೋರಾಟ ಅನ್ನೋ
ಇವೆಲ್ಲ ಸಮಾನಾರ್ಥಕ ಪದಗಳು. ಈಗ ಮೊನೆ ಅನ್ನೋದಕ್ಕೆ ಸಮಾನಾರ್ಥಕ ಪದಗಳ ನೋಡಿ. ಈ ಪದಕ್ಕೆ ಇನ್ನೊಂದು ಅರ್ಥವೂ ಇದೆ, ತುದಿ ಅಂತ ಅರ್ಥ. ತುದಿ ಅನ್ನುವ ಅರ್ಥವೂ ಇದೆ. ಮುಂದಿನ ವಚನವನ್ನ ಮಾಡುವಾಗ ಅಲ್ಲಿ ನಾನು ಪ್ರಸ್ತಾಪ ಮಾಡ್ತೇನೆ, ವಚನದಲ್ಲಿ ಬರ್ತೇನೆ. ತುದಿ ಅನ್ನುವ ಅರ್ಥವೂ ಕೂಡ ಇದೆ. ಇನ್ನೊಂದು ಪದ ಸೂಳ್. ಸೂಳ್ 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 ಅಂದ್ರೆ ಒಂದು ಅರ್ಥ ಸರದಿ. ಸರದಿ ಇದು ಮಹಾಭಾರತದಲ್ಲಿ ಬರೋ ಪದ, ಸರದಿ. ಈ ಸೂಳ್ ಅನ್ನೋದಕ್ಕೆ ಇನ್ನೊಂದು ಅರ್ಥವೂ ಇದೆ, ಒಳ್ಳೆಯ. ಒಳ್ಳೆಯ ವಚನದಲ್ಲಿ ಬರುತ್ತೆ, ವಚನದಲ್ಲಿ ಬರುತ್ತೆ. ಅದು ಯಾವ ವಚನ ಅಂತ ಅಂದ್ರೆ, ಕರಿಯ ನಿತ್ತಳೆ ವಲ್ಲೆ, ಸಿರಿಯ ನಿತ್ತಳೆ ವಲ್ಲೆ, ಹಿರಿದಪ್ಪ ರಾಜ್ಯವನಿತ್ತಳೆ ವಲ್ಲೆ, ನಿಮ್ಮ ಶರಣರ ಸುಳ್ಳುಡಿ ಒಂದರಗಳಿಗೆ ಇತ್ತಡೆ ನಿನ್ನ ನಿತ್ಯ ಕಾಣ ರಾಮನಾಥ ಅಂತ ಜೇಡರ ದಾಸಿಮಯ್ಯ ಹೇಳಿದ್ದಾರೆ. ಅಲ್ಲಿ ಸೂಳ್ ಅನ್ನೋ ಪದಕ್ಕೆ ಒಳ್ಳೆಯ ಅನ್ನುವ ಅರ್ಥ ಇದೆ. ಹಾಗೆ ಇನ್ನೊಂದು ಅರ್ಥ ಸರದಿ ಅಂತ ಅರ್ಥ. ಇದು ಸೆಕೆಂಡ್ ಇಯರ್ನಲ್ಲೂ ಕೂಡ ಬರುತ್ತೆ. ಹೊಸ ಪರೀಕ್ಷೆಯಲ್ಲಿ ಸೆಕೆಂಡ್ ಇಯರ್ನಲ್ಲೂ ಕೇಳಬಹುದು, ಫಸ್ಟ್ ಇಯರ್ನಲ್ಲೂ ಕೇಳಬಹುದು. ತುಂಬಾ 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 ಮುಖ್ಯವಾದ ಪದ ಇದೆ. ಈಗ ಇಲ್ಲಿ ನಾವು ಯುದ್ಧ ಅನ್ನುವ ಅರ್ಥವನ್ನು ತಗೋಬೇಕು. ಮೊನೆ ಅನ್ನೋದಕ್ಕೆ, ಸೂಳ್ ಅನ್ನೋದಕ್ಕೆ ಸರದಿ ಅನ್ನುವ ಅರ್ಥವನ್ನು ತಗೋಬೇಕು. ಈಗ ತಗೊಳ್ಳಿ, ಮನೆಯೋಳ್ ಯುದ್ಧದಲ್ಲಿ. ಯುದ್ಧದಲ್ಲಿ ಸೂಳ್ ಸರದಿಯು. ಯುದ್ಧದಲ್ಲಿ ಸರದಿಯು. ಮೊನೆಯೋಳ್ ಅಂದ್ರೆ ಯುದ್ಧದಲ್ಲಿ, ಸೂಳ್ ಸರದಿಯು ತಡವಾಯಿತಿದು. ಏನಂದ್ರೆ ತಡವಾಯಿತಿದು, ತಡವಾಗಿದೆ. ಮೊನೆಯೋಳ್ ಸೂಳ್ ತಡವಾಯಿತಿದು. ಯುದ್ಧದಲ್ಲಿ ಈ ಸರದಿಯು ತಡವಾಗಿದೆ. ಒಂದೆಡೆಯೊಳಂ ಒಂದೆಡೆಯೊಳಂ, ಈ ಒಂದು ಸಂದರ್ಭದಲ್ಲಿ ಮಾತ್ರ. ಒಂದೆಡೆಯೊಳಂ, ಈ ಒಂದು ಸಂದರ್ಭದಲ್ಲಿ ಮಾತ್ರ. ಹಾ ವತ್ಸ ದುಶ್ಯಾಸನ. ಹಾ ವತ್ಸ, ವತ್ಸ ಅಂತ ಹೇಳಿದ್ರೆ ಮಗು ಅಂತ ಅರ್ಥ. ಮಗು ಅಂತ ವತ್ಸ ಅಂದ್ರೆ ಆ ಮಗು ದುಶ್ಯಾಸನನೇ. ಆ ಮಗು ದುಶ್ಯಾಸನನೇ ಎಂದು ದುರ್ಯೋಧನನು ದುಃಖಿಸುತ್ತಾನೆ. ಎಂದು ದುರ್ಯೋಧನನು ದುಃಖಪಡುತ್ತಾನೆ. ಈಗ ಇನ್ನೊಮ್ಮೆ ಮೊದಲಿಂದ ಬಂದ್ಬಿಡೋಣ. ಓಕೆ, 5 ವಾಕ್ಯಗಳು ಅಂತ ಹೇಳಿದಿನಿ. ಒಂದೊಂದೇ ವಾಕ್ಯಗಳನ್ನು ನೋಡ್ತಾ ಬರೋಣ. ಈಗ ಮೊದಲಿಂದ ನೋಡ್ಕೊಂಡ್ಬಿಡಿ. ಜನನಿ ಸ್ತನ್ಯಮನ್ ಉಂಡೆನಾಂ ಬಳಿಕೆ ನೀಂ, ತಾಯಿಯ ಎದೆಯ ಹಾಲನ್ನು ಮೊದಲು ಉಂಡವನು ನಾನು, ನಂತರ ನೀನು. ಎರಡನೇ ವಾಕ್ಯ, ಸೋಮಾಮೃತ ದಿವ್ಯ ಭೋಜನ ಎಂಬಿಂತಿವನ್ ಉಂಡೆನಾಂ ಬಳಿಕೆ ನೀಂ, ಸೋಮರಸ ಮತ್ತು ಶ್ರೇಷ್ಠವಾದ ಆಹಾರ ಎಂಬ ಇವುಗಳನ್ನ ಮೊದಲು ಉಂಡವನು ನಾನು, ನಂತರ ನೀನು. ಬಾಲತ್ವದಿಂದೆಲ್ಲಿಯೂ ವಿನಯೋಲ್ಲಂಘಂ ಆದುದಿಲ್ಲ. ಬಾಲ್ಯದಿಂದ ಎಲ್ಲಿಯೂ ಯಾವಾಗಲೂ ಈ ವಿನಯವು ಉಲ್ಲಂಘನೆ ಆಗಿಲ್ಲ ಅಥವಾ ತಪ್ಪಿ ನಡೆದಿಲ್ಲ. ಗುಡ್. ಮರಣಕ್ಕೆ ನಿಂದೆ ನೀವು
ಮರಣದ ವಿಚಾರದಲ್ಲಿ ಮಾತ್ರ ಏಕೆ ನೀನು ಮುಂಚೆ ಹೋದೆ? ಮೊನೆಯೋಳ್ ಸೂಳ್ ತಡವಾಯ್ತಿದು. ಯುದ್ಧದಲ್ಲಿ ಈ ಸರದಿಯು ತಡವಾಗಿದೆ. ಸರದಿ ಅಂದ್ರೇನು? ಒಬ್ಬರಾದ್ಮೇಲೆ ಒಬ್ರು ತಗೊಳ್ತಾನೆ. ಈ ಸರದಿ ತಡವಾಗಿದೆ ಅಂದ್ರೆ ನಾನು ಮೊದಲು ಹೋಗ್ಬೇಕಾಗಿತ್ತು, ಆದ್ರೆ ಈ ಸರದಿ ತಡವಾಗಿದೆ. ಸರದಿ ಆಗ್ತಾ ಇರಲಿ, ಸಾವು, ಈ ಸಾವು ಅನ್ನುವ ಸರದಿ ತಡವಾಗಿದೆ. ಒಂದೆಡೆಯೊಳಂ, ಈ ಒಂದು ಸಂದರ್ಭದಲ್ಲಿ ಮಾತ್ರ ಆ ವತ್ಸ ದುಶ್ಯಾಸನ, ಆ ಮಗು ದುಶ್ಯಾಸನನೇ ಎಂದು ದುರ್ಯೋಧನ ದುರ್ಯಾಸನನ ಮುಂದೆ ದುಃಖಪಡುತ್ತಾನೆ. ಇಲ್ಲಿಗೆ ದುಶ್ಯಾಸನನ ವಿಚಾರ ಮುಕ್ತಾಯವಾಗಿದೆ. ಇನ್ನ ಒಬ್ಬರೇ ಒಬ್ಬ ಉಳ್ಕೊಂಡಿದ್ದಾನೆ. ಇನ್ನು ಪೂರ್ತಿ ಪದ್ಯ ಒಬ್ಬನನ್ನ ಕುರಿತು ಹೇಳುವಂಥದ್ದು. ಯಾರದು ಅಂತ ಏನಾದ್ರು ಗೊತ್ತಿದೆಯಾ? ಗುಡ್, ಕರ್ಣನ ವಿಚಾರ. ಈಗ ಮುಂದಿನ ಭಾಗಕ್ಕೆ ಹೋಗೋಣ. ಓಕೆ, ಮುಂದಿನ ವಚನದ ಭಾಗ. ಎಂದು ವಿಪ್ರಳಾಪಂಗೈದು, ಎಂದು ವಿಪ್ರಳಾಪಂಗೈದು ತನ್ನ ತಮ್ಮನ ಕಳೆಬರವಂ ನೋಡಲಾರದೆ, ತನ್ನ ತಮ್ಮನ ಕಳೆಬರವಂ ನೋಡಲಾರದೆ ಅಲ್ಲಿಂ ತಳರ್ದು ದಿನಕರ ತನೂಜನಂ ರಾಜರಾಜಂ ನೋಡಿ ದಿನಕರ ತನೂಜನಂ ರಾಜರಾಜಂ ನೋಡಿ ಬಾಷ್ಪಾವಾರಿ ದಾರಾಪೂರಿತ ಲೋಚನನುಮಾಗಿ, ಬಾಷ್ಪಾವಾರಿ ದಾರಾಪೂರಿತ ಲೋಚನನುಮಾಗಿ. ಈಗ ಒಂದೊಂದಾಗಿ ಒಂದೇ ಪದವನ್ನು ನೋಡ್ತಾ ಹೋಗೋಣ. ಎಂದು ಈ ರೀತಿಯಾಗಿ ವಿಪ್ರಳಾಪ ಪ್ರಳಾಪ ಅಂತ. ಪ್ರಳಾಪ ಅಂತ ಹೇಳಿದ್ರೆ ಪ್ರಲಾಪ ಅಂದ್ರೆ ದುಃಖ ಅಂತ. ದುಃಖ ವಿಶೇಷವಾಗಿ, ಇಲ್ಲಿ ವಿಶೇಷ ಅನ್ನುವುದಕ್ಕೆ ಬದಲಾಗಿ ಅತಿಯಾಗಿ ಅಂತ ತಗೊಳ್ಳೋಣ. ಎಂದು ಈ ರೀತಿಯಾಗಿ ವಿಪ್ರಳಾಪಂಕೈದು ಅತಿಯಾಗಿ ದುಃಖಪಟ್ಟು, ತುಂಬಾ ದುಃಖಪಟ್ಟ ಅಂತ. ಈಗಾಗಲೇ ಗುರುಗಳ ಶವವನ್ನು ನೋಡಿದ್ದಾನೆ, ಅಭಿಮನ್ಯುವಿನ ಶವವನ್ನು ನೋಡಿದ್ದಾನೆ, ತನ್ನ ಮಗನ ಶವವನ್ನು ನೋಡಿದ್ದಾನೆ, ತಮ್ಮನ ಶವವನ್ನು ನೋಡಿದ್ದಾನೆ. ಹಾಗಾಗಿ ದುಃಖ ಹೆಚ್ಚಾಗಿದೆ ಅವನಿಗೆ. ವಿಪ್ರಳಾಪಂಕೈದು ಅತಿಯಾಗಿ ದುಃಖಪಟ್ಟು ತನ್ನ ತಮ್ಮನ ಕಳೆಬರಮಂ, ಕಳೆಬರ ಅಂದ್ರೆ ಶವ ಅಂತ ಅರ್ಥ. ಕಳೆಬರ ಅಂದ್ರೆ ಶವ. ತನ್ನ ತಮ್ಮನ ಕಳೆಬರಮಂ, ತನ್ನ ತಮ್ಮನ ಶವವನ್ನು ನೋಡಲಾಗದೆ ಎಂದು ಈ ರೀತಿಯಾಗಿ ವಿಪ್ರಳಾಪಂಗೈದು ದುರ್ಯೋಧನನು ಅತಿಯಾಗಿ ದುಃಖಪಟ್ಟು ತನ್ನ ತಮ್ಮನ ಕಳೆಬರವಂ ನೋಡಲಾರದೆ, ತನ್ನ ತಮ್ಮನಾದಂತಹ ದುಶ್ಯಾಸನನ ಶವವನ್ನು ನೋಡಲಾಗದೆ ಅಲ್ಲಿಂತಳದ್ದು
ಮಲದ್ದು ಅಂದ್ರೆ ಹೊರಟು ಎಂದು ಈ ರೀತಿಯಾಗಿ ದುರ್ಯೋಧನನು ವಿಪ್ರಲಾಪಂಗಿಳಿದು ಅತಿಯಾಗಿ ದುಃಖಪಟ್ಟು ತನ್ನ ತಮ್ಮನ ಕಳೆಬರವಂ ನೋಡಲಾರದೆ ತನ್ನ ತಮ್ಮನಾದಂತಹ ದುಶ್ಯಾಸನನ ಶವವನ್ನ ನೋಡಲಾಗದೆ ಅಲ್ಲಿಂದ ಹೊರಟು ಮುಂದಕ್ಕೆ ಬಂದ. ಅಲ್ಲಿ ಏನನ್ನು ನೋಡ್ದ? ದಿನಕರ ತನೂಜನಂ. ದಿನಕರ ತನೂಜನಂ. ದಿನಕರ ಅಂದ್ರೇನು? ಸೂರ್ಯ. ಗುಡ್. ಆ ಸೂರ್ಯನಿಗಿರುವಂತಹ ಬೇರೆ ಬೇರೆ ಪದಗಳು ಹೇಳಿ ನೋಡೋಣ. ಸೂರ್ಯ, ರವಿ, ಗುಡ್, ರವಿ, ಭಾಸ್ಕರ, ಗುಡ್, ಆದಿತ್ಯ, ಆಮೇಲೆ ಭಾನು. ಭಾನು ದೊಡ್ಡ ಭಾ ಬರ್ಬೇಕು, ಮಹಾಪ್ರಾಣ ಬಾ. ಅಲ್ಪ ಪ್ರಾಣ ಬಾ ಬಂದ್ರೆ ಏನಾಗುತ್ತೆ? ಭಾನು. ಇನ್ನು ಬೇರೆ ಬೇರೆ ಪದಗಳಿದ್ದಾವೆ. ಈನ ಅಂತ ಇದೆ ಸೂರ್ಯ ಅನ್ನೋದಕ್ಕೆ. ಹಾಗೆ ಅರ್ಕ ಅನ್ನುವ ಪದವು ಇದೆ, ಇದೇ ಪಠ್ಯದಲ್ಲಿ ಬರುತ್ತೆ. ಈ ತರದ ಕೆಲವು ಪದಗಳನ್ನು ನೋಡಬಹುದು. ಸೂರ್ಯನಿಗೆ ಇರುವಂತಹ ಬೇರೆ ಬೇರೆ ಹೆಸರುಗಳು ಇನ್ನೂ ಬಹಳಷ್ಟು ಹೆಸರುಗಳಿದ್ದಾವೆ. ಇಲ್ಲಿ ನಾನು ಬರೆದಿರ್ತಕ್ಕಂಥದ್ದು ಕೆಲವು ಹೆಸರುಗಳನ್ನು ಮಾತ್ರ. ಹಾಗಾಗಿ ದಿನಕರ ಅಂದ್ರೆ ಸೂರ್ಯ ಅಂತ. ನೆಕ್ಸ್ಟ್ ತನುಜ. ತನುಜ ಅಂತ ಹೇಳಿದ್ರೆ ಮಗ. ನಾವು ನಿನ್ನೆ ತರಗತಿಯಲ್ಲೂ ಕೂಡ ನೋಡಿದ್ದೀವಿ. ತನುಜ ಅಂದ್ರೆ ಮಗ. ಈಗ ದಿನಕರ ತನುಜ ಅಂದ್ರೆ ಯಾರು? ಏನು? ಸೂರ್ಯಪುತ್ರ ಕರ್ಣ. ಸೂರ್ಯನ ಮಗನಾದಂತಹ ಕರ್ಣನ ದಿನಕರ ತನೂಜನಂ. ಸೂರ್ಯಪುತ್ರನಾದಂತಹ ಕರ್ಣನನ್ನ ರಾಜರಾಜಂ ನೋಡಿ. ರಾಜರಾಜಂ ರಾಜರಲ್ಲಿ ರಾಜನಾದಂತಹ. ಇಲ್ಲಿ ರಾಜರಲ್ಲಿ ರಾಜನಾದವನು ಅಂದ್ರೆ ಯಾರು? ದುರ್ಯೋಧನನು. ರಾಜರಲ್ಲಿ ರಾಜನಾದಂತಹ ದುರ್ಯೋಧನನು ನೋಡಿ ಮುಂದಿನ ಪದ ಬಾಷ್ಪಾವಾರಿ ದಾರಾಪೂರಿತ ಲೋಚನನುವಾಗಿ. ಬಾಷ್ಪಾವಾರಿ ದಾರಾಪೂರಿತ ಲೋಚನನುವಾಗಿ. ಬಾಷ್ಪಾವಾರಿ ಅಂದ್ರೆ ಕಣ್ಣೀರು. ಬಾಷ್ಪಾವಾರಿ ಅಂದ್ರೆ ಕಣ್ಣೀರು. ದಾರಾಪೂರಿತ ಅಂದ್ರೆ ಧಾರಾಕಾರವಾಗಿ, ಅತಿ ಹೆಚ್ಚು ಅಂತ. ನೀವು ಮಳೆ ಜೋರಾಗಿ ಮಳೆ ಬರುವಾಗ ಹೇಳ್ತಿರೋದು ಧಾರಾಕಾರವಾದ ಮಳೆ ಅಂತೀರಲ್ವಾ? ಧಾರಾಕಾರ ಅಂದ್ರೆ ಹೆಚ್ಚು ಅಂತ, ಅತಿಯಾಗಿ ಅಂತ. ತುಂಬಾ. ಲೋಚನ. ಲೋಚನ ಲೋಚನ ಅಂದ್ರೆ ಏನು ಅಂತ ಗೊತ್ತಾ? ಕೇಳಿಲ್ಲ ಈ ಶಬ್ದವನ್ನ? ಕಣ್ರಿ, ಕಣ್ಣು. ಈಗ ಹೇಳಿದ ಕಣ್ಣಿಗಿರೋ ಬೇರೆ ಬೇರೆ ಪದಗಳು. ಗುಡ್. ನಯನ, ನೇತ್ರ, ಇನ್ನೊಂದಿದೆ ನೋಡುವಿಕೆಗೆ ದೃಷ್ಟಿ ಅಂತ ಹೇಳೋದು ನಾವು. ನೋಟಕ್ಕೆ ದೃಷ್ಟಿ, ಅದು ಕಣ್ಣಿನಿಂದಲೇ ದೃಷ್ಟಿ. ಅದು ದೃಷ್ಟಿ ಅಂದ್ರೆ ಕಣ್ಣಲ್ಲ. ಅಕ್ಷಿ. ಅಕ್ಷಿ ಅಕ್ಷಿ ಅಂದ್ರೂ ಕೂಡ ಕಣ್ಣು ಅಂತ. ನೋಡಿ, ಕಣ್ಣಿಗೆ 4 ಪದಗಳಿದ್ದಾವೆ. ಲೋಚನ, ಕಣ್ಣು, ನೇತ್ರ, ನಯನ, ಅಕ್ಷಿ. 5 ಪದಗಳಿದ್ದಾವೆ. ಓಕೆ, ಈಗ ತಗೊಳ್ಳಿ. ಬಾಷ್ಪಾವಾರಿ ಕಣ್ಣೀರನ್ನು ದಾರಾಪೂರಿತ ಅತಿ ಹೆಚ್ಚಾಗಿ ಸುರಿಸುತ್ತಿರುವ ಲೋಚನನುವಾಗಿ, ಕಣ್ಣಿನವನಾಗಿ. ಕಣ್ಣೀರನ್ನ ಧಾರಾಕಾರವಾಗಿ ಸುರಿಸುತ್ತಿರುವ ಕಣ್ಣಿನವನಾಗಿ. ಕಣ್ಣೀರನ್ನ
ಅವು ಮುಂದಿನ ಪದ್ಯಗಳು. ಈಗ ಮತ್ತೆ ವಾಪಸ್ ಬರೋಣ ಹಿಂದಕ್ಕೆ. ಮೊದಲಿಂದ ಎಂದು ಈ ರೀತಿಯಾಗಿ ದುರ್ಯೋಧನನು ವಿಪ್ರಲಾಪಂಗೈದು ಅತಿಯಾಗಿ ದುಃಖಪಟ್ಟು ತನ್ನ ತಮ್ಮನ ಕಳೆಬರಹಂ ನೋಡಲಾರದೆ, ತನ್ನ ತಮ್ಮನಾದಂತಹ ದುಶ್ಯಾಸನನ ಶವವನ್ನು ನೋಡಲಾಗದೆ ಅಲ್ಲಿಂದ ಹೊರಟು ದಿನಕರ ತನೂಜನಂ ಸೂರ್ಯಪುತ್ರನಾದ ಕರ್ಣನನ್ನು ರಾಜರಾಜಂ ನೋಡಿ, ರಾಜರಲ್ಲಿ ರಾಜನಾದಂತಹ ದುರ್ಯೋಧನನ್ನು ನೋಡಿ ಬಾಷ್ಪಾವಾರಿ ಧಾರಾಪೂರಿತ ಲೋಚನನುವಾಗಿ ಕಣ್ಣೀರನ್ನ ಧಾರಾಕಾರವಾಗಿ ಸುರಿಸುತ್ತಿರುವ ಕಣ್ಣಿನವನಾಗಿ ದುರ್ಯೋಧನನು ಹೀಗೆ ಹೇಳುತ್ತಾನೆ. ಅಂದ್ರೆ ಕಣ್ಣಿನಲ್ಲಿ ಕಣ್ಣೀರನ್ನ ಧಾರಾಕಾರವಾಗಿ ತುಂಬಿಕೊಂಡು ತುಂಬಾ ದುಃಖ ಆದಾಗ ಕಣ್ಣಿನಿಂದ ಒಂದೇ ಸಮನೆ ಏನ್ ಬರ್ತಿರುತ್ತೆ? ಕಣ್ಣೀರು. ಹೀಗೆ ಒಂದೇ ಸಮನೆ ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸುತ್ತಾ ದುರ್ಯೋಧನ ಕರ್ಣನನ್ನ